ಆರಂಭ, ಒಂದು ನಾಗರಿಕತೆಯ ಆತ್ಮ. ವಾಯ್ಸ್ ಓವರ್. ವಸಾಹತು ಎಂದು ಕರೆಯುವ ಮೊದಲು, ಸೀಮೆಗಳು, ಧ್ವಜಗಳು, ಬಂಧನಗಳ ಮೊದಲು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದ ಒಂದು ನಾಗರಿಕತೆ ಇತ್ತು, ಭಾರತ. ತಮ್ಮನ್ನೇ ಪೋಷಿಸುತ್ತಿದ್ದ ಹಳ್ಳಿಗಳ ನಾಡು, ಜಗತ್ತನ್ನು ಉಡಿಸುವ ಹತ್ತಿ, ಯುರೋಪ್ ಕಲಿಯುವ ಮೊದಲು ಉಕ್ಕು ತಯಾರಿಸಿದ ಭೂಮಿ, ಸೈನ್ಯಕ್ಕಿಂತ ದೂರ ಪ್ರಯಾಣಿಸಿದ ಜ್ಞಾನ. ಭಾರತ ಮೌನವಾಗಿರಲಿಲ್ಲ, ಭಾರತ ದುರ್ಬಲವಾಗಿರಲಿಲ್ಲ, ಭಾರತ ಜೀವಂತವಾಗಿತ್ತು. ಆದರೆ ಇತಿಹಾಸ ಬದಲಾಗಿದೆ, ಗುಡುಗಿನೊಂದಿಗೆ ಅಲ್ಲ, ಹಡಗುಗಳೊಂದಿಗೆ. ಅಧ್ಯಾಯ 1. ವ್ಯಾಪಾರದಿಂದ ಬಂಧನಗಳವರೆಗೆ. 1700-1757. ಅವರು ಆಕ್ರಮಣಕಾರರಾಗಿ ಬಂದಿಲ್ಲ, ವ್ಯಾಪಾರಿಗಳಾಗಿ ಬಂದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಗುತ್ತಾ ಮಾತುಕತೆ ಮಾಡಿ ಲಾಭದ ಭರವಸೆ ನೀಡುತ್ತಾ. ಗೋದಾಮುಗಳು ಕೋಟೆಗಳಾದವು, ಲೆಕ್ಕ ಪುಸ್ತಕಗಳು ಕಾನೂನುಗಳಾದವು, ಸ್ನೇಹ ನಿಧಾನವಾಗಿ ನಿಯಂತ್ರಣವಾಯಿತು. 1757ರಲ್ಲಿ ಪ್ಲಾಸಿಯಲ್ಲಿ ಕೆಲವೇ ಗಂಟೆಗಳ ಯುದ್ಧ, ಆದರೆ ಶತಮಾನಗಳ ಪರಿಣಾಮ. ಧೈರ್ಯವಲ್ಲ, ನ್ಯಾಯವಲ್ಲ, ವಂಚನೆ ಭಾರತವನ್ನು ಸೋಲಿಸಿತು. ಒಂದು ಕಂಪನಿ ಈಗ ಒಂದು ದೇಶವನ್ನು ಆಳುತ್ತಿತ್ತು. ಅಧ್ಯಾಯ 2. ಪಶ್ಚಾತ್ತಾಪವಿಲ್ಲದ ಲೂಟಿ. 1757ರಿಂದ 1756. ತೆರಿಗೆ ಹೆಚ್ಚಿತು, ಬೆಳೆ ನಾಶವಾಯಿತು. ಪ್ರಕೃತಿಯಿಂದ ಅಲ್ಲ, ವ್ಯವಸ್ಥೆಯಿಂದ. ರೈತರನ್ನು ಆಹಾರವಲ್ಲ, ನೀಲಿ ಬೆಳೆ ಬೆಳೆಸಲು ಒತ್ತಾಯಿಸಿದರು. ನೇಕಾರರು ನಿರಾಶೆಯಲ್ಲಿ ತಮ್ಮದೇ ಮಗ್ಗಗಳನ್ನು ಮುರಿದರು. ಸಂಪತ್ತು ಭಾರತದಿಂದ ಹೊರಹೋಯಿತು, ಬಡತನ ಒಳಹೊಕ್ಕಿತು. ಬರಗಳು ಲಕ್ಷಾಂತರರನ್ನು ಕೊಂದವು, ಧಾನ್ಯವನ್ನು ಲಾಭಕ್ಕಾಗಿ ರಫ್ತು ಮಾಡುತ್ತಲೇ. ಇದು ದುರುಪಯೋಗವಲ್ಲ, ಇದು ಆರ್ಥಿಕ ಶೋಷಣೆ. ಆದರೆ ದಮನಕ್ಕೆ ಒಂದು ಶಾಪವಿದೆ, ಅದು ಪ್ರತಿರೋಧವನ್ನು ಹುಟ್ಟುಹಾಕುತ್ತದೆ. ಅಧ್ಯಾಯ 3. 1857. ಭಾರತ ಕಿರುಚಿದ ವರ್ಷ. ಒಂದು ರೈಫಲ್ ಗುಂಡು, ಅವಮಾನದಿಂದ ಲೇಪಿತ. ಅದು ನಂಬಿಕೆಯ ಆಳವಾದ ನರವನ್ನು ತಟ್ಟಿತು, ಮರೆಮಾಚಿದ ಕೋಪವನ್ನು ಹೊತ್ತಿಹಾಕಿತು. ಸಿಪಾಯಿಗಳು ಬಂಡಾಯವೇಳಿದ್ರು, ರೈತರು ಸೇರಿದ್ರು, ರಾಣಿಗಳು ಕುದುರೆ ಏರಿದ್ರು. ರಾಣಿ ಲಕ್ಷ್ಮೀಬಾಯಿ ಸಿಂಹಾಸನಕ್ಕಾಗಿ ಅಲ್ಲ, ಗೌರವಕ್ಕಾಗಿ ಹೋರಾಡಿದ್ರು. ಬಂಡಾಯ ಸೋತಿತು, ನಗರಗಳು ಹೊತ್ತಿಕೊಂಡವು, ಜೀವಗಳು ಕ್ರೂರವಾಗಿ ಕಳೆದು ಹೋದವು. ಆದರೆ ಒಂದು ಅಪ್ರತಿಹತ ಘಟನೆ ನಡೆಯಿತು. ಭಾರತ ಮಾತಾಡಿತ್ತು, ಬ್ರಿಟಿಷರು ಕೇಳಿದ್ರು ಮತ್ತು ನಡುಗಿದ್ರು. ಅಧ್ಯಾಯ 4. ಕಿರೀಟದ ಕಠಿಣ ಹಿಡಿತ. ಕಂಪನಿಯನ್ನು ತೆಗೆದುಹಾಕಲಾಯಿತು, ಬ್ರಿಟಿಷ್ ಕಿರೀಟ ಬಂತು. ಹೆಚ್ಚು ಶಕ್ತಿಶಾಲಿ, ಹೆಚ್ಚು ನಿರ್ದಯ, ಹೆಚ್ಚು ಸಂಘಟಿತ. ರೈಲು ಮಾರ್ಗಗಳು ನಿರ್ಮಿಸಲ್ಪಟ್ಟವು, ಭಾರತೀಯರಿಗಾಗಿ ಅಲ್ಲ, ಸಂಪತ್ತನ್ನು ವೇಗವಾಗಿ ಸಾಗಿಸಲು. ಶಿಕ್ಷಣ ನೀಡಲಾಯಿತು, ಬುದ್ಧಿಯನ್ನು ಮುಕ್ತಗೊಳಿಸಲು ಅಲ್ಲ, ವಿನೀತ ಗುಮಾಸ್ತರನ್ನು ಸೃಷ್ಟಿಸಲು. ಆದರೆ ಅವರು ಒಂದು ವಿಷಯವನ್ನು ಕಡಿಮೆ ಅಂದಾಜಿಸಿದರು, ಎಚ್ಚರಗೊಂಡ ಮನಸ್ಸು. ಅಧ್ಯಾಯ 5. ಭಾರತ ಯೋಚಿಸಲು ಆರಂಭಿಸುತ್ತದೆ. 185ರಿಂದ 915. ಪತ್ರಿಕೆಗಳು ಆಲೋಚನೆಗಳನ್ನು ಹರಡಿದವು, ಸಭೆಗಳು ಧೈರ್ಯವನ್ನು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿತು, ಆಯುಧಗಳಿಂದ ಅಲ್ಲ, ಪದಗಳಿಂದ. In 1885, a new chapter of India began. The Indian National Congress was born. It was founded by a British man, Alan Octavian Hume.
who believed that dialogue was stronger than violence. ಭಾರತೀಯರು ಅಪಾಯಕಾರಿ ಪ್ರಶ್ನೆಗಳನ್ನು ಕೇಳಿದರು. ನಮ್ಮನ್ನು ಏಕೆ ಆಳುತ್ತಾರೆ? ನಮ್ಮ ನೆಲದಲ್ಲೇ ನಾವು ಬಡವರು ಏಕೆ? ಅನಂತರ ಒಬ್ಬ ದುರ್ಬಲ ವ್ಯಕ್ತಿ ಮನೆಗೆ ಮರಳಿದರು. ಅಧ್ಯಾಯ 6. ಗಾಂಧಿ ಮತ್ತು ಆತ್ಮದ ಕ್ರಾಂತಿ. ಮೋಹನದಾಸ್ ಕರಮಚಂದ ಗಾಂಧಿ. ಕಿರೀಟವಿಲ್ಲ, ಸೈನ್ಯವಿಲ್ಲ, ಕೋಪವಿಲ್ಲ. ಅವರು ಸತ್ಯವನ್ನು ಆಯುಧವನ್ನಾಗಿಸಿದರು. ಚಂಪಾರಣ ರೈತರಿಗೆ ಶಕ್ತಿ ತೋರಿಸಿತು. ಉಪ್ಪಿನ ಸತ್ಯಾಗ್ರಹ ಸಾಮ್ರಾಜ್ಯಕ್ಕೆ ಅದರ ದುರ್ಬಲತೆ ತೋರಿಸಿತು. ಲಕ್ಷಾಂತರರು ಅನುಸರಿಸಿದರು. ಮಹಿಳೆಗಳು ಮನೆ ಬಿಟ್ಟು ಬಂದರು. ಬಡವರು ಎತ್ತರವಾಗಿ ನಿಂತರು. ಭಯ ನಿಧಾನವಾಗಿ ಮಾಯವಾಯಿತು. ಅಹಿಂಸೆ ದುರ್ಬಲತೆಯಲ್ಲ, ಅದು ನೈತಿಕ ಧೈರ್ಯ. ಅಧ್ಯಾಯ 7. ಹಲವು ದಾರಿಗಳು, ಒಂದು ಕನಸು. ಸ್ವಾತಂತ್ರ್ಯಕ್ಕೆ ಒಂದು ಧ್ವನಿ ಇರಲಿಲ್ಲ, ಹಲವು ಧ್ವನಿಗಳಿದ್ದವು. ಸುಭಾಷ್ ಚಂದ್ರ ಬೋಸ್ ಬೇರೆ ದಾರಿ ಆಯ್ಕೆ ಮಾಡಿಕೊಂಡರು. ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಾಮ್ರಾಜ್ಯವನ್ನು ಸವಾಲು ಮಾಡಿದರು. ಬ್ರಿಟಿಷ್ ಸೈನಿಕರ ನಿಷ್ಠೆಯನ್ನು ಕದಡಿದರು. ಭಾರತೀಯರು ಹೋರಾಡಬಲ್ಲರು ಎಂಬುದನ್ನು ಜಗತ್ತಿಗೆ ನೆನಪಿಸಿದರು. ಭಗತ್ ಸಿಂಗ್ ಯುವ, ನಿರ್ಭಯ, ಅಜೇಯ. ದೇಶ ಎಚ್ಚರಗೊಳ್ಳಲು ಅವರು ಗಲ್ಲನ್ನು ಮುದ್ದಿಸಿದರು. B.R. Ambedkar fought a quieter war against caste, humiliation and inequality. ಯುದ್ಧ ಹೋರಾಡಿದರು, ಜಾತಿ, ಅವಮಾನ, ಅಸಮಾನತೆ ವಿರುದ್ಧ. ಸ್ವಾತಂತ್ರ್ಯ ಎಂದರೆ ನ್ಯಾಯವೂ ಆಗಬೇಕು ಎಂದು ಖಚಿತಪಡಿಸಿದರು. ಅಧ್ಯಾಯ 8. ಅಂತಿಮ ಘಂಟೆಗಳು. ನಂಬರ್ 1647. ಸಾಮ್ರಾಜ್ಯ ದಣಿದಿತ್ತು. ಜಗತ್ತು ಬದಲಾಗಿತ್ತು. ಆಶೆ ಮತ್ತು ಕಣ್ಣೀರಿನಿಂದ ತುಂಬಿದ ಮಧ್ಯರಾತ್ರಿ ಭಾರತ ಸ್ವತಂತ್ರವಾಯಿತು. On a midnight filled with hope and tears, India became free. ಆದರೆ ಸ್ವಾತಂತ್ರ್ಯ ಗಾಯಗೊಂಡು ಬಂದಿತು. ವಿಭಜನೆ ಕುಟುಂಬಗಳನ್ನು ಹರಿದಾಡಿತು. ರೈಲುಗಳು ಕನಸುಗಳಲ್ಲ, ಶವಗಳನ್ನು ಹೊತ್ತೊಯ್ದವು. ಸ್ವಾತಂತ್ರ್ಯ ದೊರಕಿತು, ಆದರೆ ಏಕತೆ ಪರೀಕ್ಷಿಸಲ್ಪಟ್ಟಿತು. ಅಂತ್ಯ. ಭಾರತದ ವಾಗ್ದಾನ. ಭಾರತ ಎದ್ದಿತು. ಸ್ವಾತಂತ್ರ್ಯವನ್ನು ಕೊಟ್ಟದ್ದರಿಂದಲ್ಲ, ಅದನ್ನು ಗಳಿಸಿದ್ದರಿಂದ. ಯಾತನೆಯ ಮೂಲಕ, ತ್ಯಾಗದ ಮೂಲಕ, ನಂಬಿಕೆಯ ಮೂಲಕ. ಇದು ಕೇವಲ ಇತಿಹಾಸವಲ್ಲ, ಇದು ಒಂದು ನೆನಪು. ಸ್ವಾತಂತ್ರ್ಯ ಬದುಕುವುದು ನೆನಪಿಸಿದಾಗ, ರಕ್ಷಿಸಿದಾಗ, ಗೌರವಿಸಿದಾಗ.